ಸಾಮಾನ್ಯ ಜನರಿಗೆ ಪ್ರತಿಯೊಂದರಲ್ಲೂ ಕೂಡ ಈಗಾಗಲೇ ನಮ್ಮ ಇವರು ಸೆಕ್ರೆಟರಿ ಹೇಳ್ದಂಗೆ ನೀವು ಫ್ಲೈಟ್ ಬೆಲೆ ನೀವು ಲೆಕ್ಕ ಹಾಕಿ 15% ಜಾಸ್ತಿ ಆಗ್ಬಿಡ್ತು. ಇದ್ದಕ್ಕಿದ್ದಂಗೆ ಒಂದೇ ಸತಿ ಅವರು 15% ಅಷ್ಟು ಏರಿಸ್ಬಿಟ್ಟಿದ್ದಾರೆ. ಎಲ್ಲ ವರ್ಗದಲ್ಲೂ ಅಷ್ಟೇ, ಏನು ಒಂದೇ ಕ್ಲಾಸಲ್ಲಿ ಅಂತಾರೆ, ಎಲ್ಲ ವರ್ಗದಲ್ಲೂ ಕೂಡ ಇವತ್ತು ಏರಿಸಿದ್ದಾರೆ. ಸೊ ಈಗಾಗಲೇ ನಾನು ಆಗಲೇ ಹೇಳ್ದಂಗೆ ಈಗ ಸೌದೆ ಈಗ ತರಬೇಕು, ಬಾರ್ಡ್ಗಳಲ್ಲಿನೋ ಹಳ್ಳಿಗಳಲ್ಲಿನೋ ಸ್ವಲ್ಪ ಹೆಚ್ಚು ಕಮ್ಮಿ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದಾರೆ. ಬಟ್ ಅಲ್ಲೂ ಕೂಡ ಸೌದೆ ಮುಕ್ತ ಭಾರತ ಅಂತೇಳಿ ಯಾರು ಸೌದೆ ತಗೋಬಾರ್ದು ಅಂತ ಗ್ಯಾಸ್ಗಳಿಗೆಲ್ಲನೂ ತೆಗೆದುಕೊಂಡು ಕೊಟ್ಬಿಟ್ಟು ನಮ್ಮ ಕಾಡುಗಳ ಪಕ್ಕದಲ್ಲಿರೋ ಕಡೆನೂ ಕೊಟ್ಕೊಂಡು ಗ್ಯಾಸ್ ತಗೊಳ್ಳಿ ಅಂತೇಳಿ ಅದಕ್ಕೆ ರೂಢಿ ಮಾಡಿಬಿಟ್ರು. ಈಗ ಅಲ್ಲಿ ನಾವು ಫಾರೆಸ್ಟ್ಗೆ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ, ಎಲ್ಲೂ ಸೌದೆ ಬರಲ್ಲ. ಈಗ ಇನ್ನು ಹಳ್ಳಿಗಾಡಿನಲ್ಲಿ ಇವತ್ತು ಮತ್ತೆ ಸಿಟಿಲೂ ಶುರು ಆಗ್ಬಿಟ್ಟಿದೆ, ವಿಧಿನೇ ಇಲ್ಲ. ಪಾಪ ಏನು ಮಾಡ್ತಾರೆ ಅವ್ರಿಗೆ ಆ ಭಾಗ್ಯ, ಇವತ್ತು ಸೌದೆ ಭಾಗ್ಯನ ಈ ಸರ್ಕಾರ ಇವತ್ತು ಅವ್ರಿಗೆ ಕೊಟ್ಟಿದೆ. ಇವತ್ತು ಗ್ಯಾಸು ಬೆಲೆ ಮಾರ್ಕೆಟಲ್ಲಿ ಈಗ ಬ್ಲ್ಯಾಕ್ ಮಾರ್ಕೆಟ್ ಶುರು ಆಗ್ಬಿಟ್ಟಿದೆ. ನಾವು ನಿಗಾ ಇಡಬೇಕು ಅಂತ ಹೇಳಿದ್ದೇವೆ. 2,000 ರೂಪಾಯಿವರೆಗೂ ರೆಗ್ಯುಲರ್ ಗ್ಯಾಸು, 4,000 ರೂಪಾಯಿವರೆಗೂ ಈ ನಮ್ಮ ಬೇರೆ ಹೋಟ್ಲುಗಳದ್ದು ಕಮರ್ಷಿಯಲ್ ಗ್ಯಾಸನ್ನು ಕೂಡ ಇವತ್ತು ಏರಿಸಿದ್ದಾರೆ. ಸೊ ಹಿಂಗೆ ಎಲ್ಲ ವಿಚಾರದಲ್ಲೂ ಕೂಡ ಆಗಿ ಕೊನೆಗೆ ಈ ಪೋಸ್ಟ್ ಇಲ್ಲ, ಏನಾದ್ರು ಪೋಸ್ಟ್ಗೂ ಇದಕ್ಕೂ ಸಂಬಂಧ ಏನು ನನಗೆ ಅರ್ಥ ಆಗ್ತಿಲ್ಲ. ಯಾರು 34% ಏನಾದ್ರು ನೀವು ಪೋಸ್ಟ್ ಹಾಕ್ಬೇಕಾದ್ರೆ, ಏನಾದ್ರು ಪಾರ್ಸಲ್ ಕಳಿಸ್ಬೇಕಾದ್ರೆ, ಮತ್ತೊಂದು ಮಾಡಬೇಕಾದ್ರೆ 34% ಇಫ್ ಯು ಇದು ಪೋಸ್ಟಲ್ಲಿ ನೀವು ರೈಸ್ ಮಾಡಿದ್ರೆ ಹೆಂಗೆ ಸಾಮಾನ್ಯ ಜನ ಬದುಕಬೇಕು? ಅಚ್ಚೇ ದಿನ ಏನಾಯಿತು ಇದಕ್ಕೆ ಉತ್ತರ ಕೊಡಬೇಕು. ಇಲ್ಲ ಓಲಿ ಅದಕ್ಕೇನಾದ್ರು ಕಾಂಪನ್ಸೇಟ್ ಮಾಡಿ ಕೇಂದ್ರ ಸರ್ಕಾರ ಈಗ ನಾವೇನೋ ಗ್ಯಾರಂಟಿ ಕೊಟ್ಟು 5 ಗ್ಯಾರಂಟಿ ಕೊಟ್ಟು ಅವ್ರಿಗೆ ಸಾಮಾನ್ಯವಾಗಿ ಒಂದು 5,000 ರೂಪಾಯಿ ಅವ್ರಿಗೆ ಕರೆಂಟ್ ಬೆಲೆ ಇರ್ಬೋದು, ಬಸ್ಸಿನ ಟ್ರಾವೆಲ್ ಬೆಲೆ ಇರ್ಬೋದು, 2,000 ರೂಪಾಯಿ ಇರ್ಬೋದು, ಈ ರೀತಿ ಎಲ್ಲ ನಾವು ಕೊಡ್ತಾ ಇದ್ದೀವಲ್ಲ. ಈ ರೀತಿ ಏನಾದ್ರು ಕೇಂದ್ರ ಸರ್ಕಾರ ಸಾಮಾನ್ಯ ಜನರಿಗೆ ಸಹಾಯ ಮಾಡ್ತಾ ಇದೆಯಾ? ಏನೂ ಇಲ್ಲ. ಕೆಲವು ದೇಶಗಳಲ್ಲಿ ಇಂಥ ಸಂದರ್ಭ ಬಂತು, ರಾಜ್ಯದಲ್ಲಿ ಬಂತು ಅಂದರೆ ಸರ್ಕಾರ ಸಹಾಯ ಮಾಡೋದನ್ನು ನಾನು ನೋಡಿದ್ದೀನಿ. ಆದರೆ ಕೇಂದ್ರ ಸರ್ಕಾರ ಇಲ್ಲಿ ಯಾವುದಕ್ಕೂ ಕೂಡ ಸಹಾಯವನ್ನು ಮಾಡ್ತಾಯಿಲ್ಲ. ನಾನು ಎಲ್ಲ ರಾಜ್ಯದಲ್ಲೆಲ್ಲ ಪ್ರವಾಸ ಮಾಡಿ ನಾನು ನೋಡ್ತಾ ಇದ್ದೀನಿ. ನಾನು ಆ ಜನ ಆ ಉತ್ಸಾಹ ನೋಡೋಣ, ಎಲೆಕ್ಷನಲ್ಲಿ ಯಾವ ರೀತಿ ಅದು ಬರ್ತದೆ ಅಂತೇಳಿ ನಾನು ಇದನ್ನು ಡಿವೇಟ್ ಮಾಡೋಕ್ಕೆ ನಾನು ಹೋಗೋದಿಲ್ಲ. ಸೊ ಇಲ್ಲಿ ನಾವಿವತ್ತು ಮಾಧ್ಯಮ ಗೋಷ್ಠಿ ಕರೆದಿದ್ದು ವಿಶೇಷವಾಗಿ ಏಪ್ರಿಲ್ 1ರಿಂದ ಜನರನ್ನು ಫೂಲ್ ಮಾಡೋಂಥ ವ್ಯವಸ್ಥೆ ಈ ದೇಶದಲ್ಲಿ ಇವತ್ತು ನಡೀತಾ ಇದೆ. ಇದಕ್ಕೆ ಉತ್ತರ ಕೊಡಲೇಬೇಕು, ಇದನ್ನು ವಾಪಸ್ ರೋಲ್ನೇ ಮಾಡಬೇಕು. ಜನರ ಸಂಕಟಕ್ಕೆ ಕಾಂಗ್ರೆಸ್ ಪಕ್ಷ ನಿಂತ್ಕೊಳ್ಳೇಬೇಕು. ಇದು ನಮ್ಮ ಜವಾಬ್ದಾರಿ. ನಾವು ಇದಕ್ಕೆ ಅವ್ರಿಗೆ ನೀವು ರೋಲ್ ಬ್ಯಾಕ್ ಮಾಡಿ ಜನರಿಗೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಬೆಲೆ ಏರಿಕೆಯಿಂದ ಏನು ತತ್ತರಿಸ್ತಾ ಇದ್ದಾರೆ ಅದಕ್ಕೆ ನೀವು ಸಹಾಯ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ ನಾವು ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.